ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಹೃದಯಘಾತ ಹೆಚ್ಚಳಕ್ಕೆ ಅವಸರದ ಜೀವನವೇ ಕಾರಣ. DHO ಹೊನ್ನಿಕೇರಿ. ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ವಿಶ್ವ ಜನಸಂಖ್ಯಾ ದಿನಾಚರಣೆ. ಭಾರತದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಸೌಲಭ್ಯಗಳನ್ನು ಕಲ್ಪಿಸುವುದು ಕಷ್ಟಕರ. ಒಂದು ದೇಶದ ಸಂಪತ್ತಾಗಬೇಕಾದ ಜನರೇ ಆ ದೇಶಕ್ಕೆ ಹೊರೆಯಾಗುತ್ತಿದ್ದಾರೆ. ಅಲ್ಲದೆ ಜನರು ಧಾವಂತದ ಬದುಕಿನ ಆರೋಗ್ಯದ ಕಡೆಗೆ ಗಮನ ನೀಡುತ್ತಿಲ್ಲ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಹೃದಯಘಾತಗಳಿಂದ ಗಂಭೀರ ಸಮಸ್ಯೆಗಳು ಚಿಕ್ಕ ಮತ್ತು ಮಧ್ಯಮ ವಯಸ್ಸಿನವರನ್ನು ಬಾಧಿಸುತ್ತಿವೆ ಎಂದು ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ SM ಹೊನ್ನಿಕೇರಿಯವರು ಕಳಕಳಿ ವ್ಯಕ್ತಪಡಿಸಿದರು. ನಗರದ ಸೋನಿಯಾ ಶಿಕ್ಷಣ ಮಹಾವಿದ್ಯಾಲಯ ಧಾರವಾಡದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಧಾರವಾಡ ಹಾಗೂ ಸೋನಿಯಾ ಶಿಕ್ಷಣ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಡಾಕ್ಟರ್ HO ಹೊನ್ನಿಕೇರಿಯವರು ಮಾತನಾಡಿದರು. ಜನರಲ್ಲಿ ಮಿತ ಸಂತಾನದ ಅರಿವು ಮತ್ತು ಯುವ ಸಬಲೀಕರಣದ ಉದ್ದೇಶದಿಂದ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಚಿತ್ತರಿಯವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ವೇದಿಕೆ ಮೇಲೆ ಧಾರವಾಡ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀ GR ಪಾತ್ರೋಡ್, ಧಾರವಾಡ ಜಿಲ್ಲಾ ಆರೋಗ್ಯ ಮೇಲ್ವಿಚಾರಣಾಧಿಕಾರಿಗಳಾದ ಶ್ರೀ AS ಮಜ್ಗಿಯನ್ನವರು ಉಪಸ್ಥಿತರಿದ್ದರು. ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ NM ಅಂಗಡಿಯವರು ಸ್ವಾಗತಿಸಿದರು. ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ರೇಖಾ ಬಾಡಿಗೆ ಅವರು ವಂದಿಸಿದರು. NSS ಕಾರ್ಯಕ್ರಮಾಧಿಕಾರಿಗಳಾದ ಶ್ರೀ ಕಿರಣ್ ತೋಟಿಗಂಟಿ ನಿರೂಪಿಸಿದರು. ಕೋಟಿ ಆಗಿದೆ ಈ ಸದ್ಯ. ಹಂಗಾಗಿ ಈ ಸದ್ಯ ವಿಶ್ವದ ಜನಸಂಖ್ಯೆ 823 ಕೋಟಿ ಆಗಿದೆ. 500 ಕೋಟಿ 1987 ಆಗಿದ್ದು ಈಗ ಹಾರ್ಡ್ಲಿ 37 ಇದ್ರೆ ಇಯರ್ಸ್ ಒಳಗಡೆ ಒಮ್ಮೆ 823 ಕೋಟಿ ಅಂದ್ರೆ ಆಲ್ಮೋಸ್ಟ್ 300 ಕೋಟಿ ಜಾಸ್ತಿ ಆಗಿದೆ. ಹಿಂಗಾತಂತಂದಾಗ ಜನಸಂಖ್ಯೆಗೆ ಇದ್ ಪ್ರಕಾರ ಜಾಸ್ತಿ ಅಂತಂದಾಗ ಏನಾಗ್ತೈತೆ ಅಂತಂದ್ರೆ ಇದು KC ಜಗಾರಿಯ ಸಜೆಷನ್ ಮಾಡಿದ್ರು. ಏನಂತ ಒಂದು ಇದನ್ನ ಮಾಡಿದ್ರು. ಯಾಕಂದ್ರೆ ಜನಸಂಖ್ಯಾ ಸ್ಫೋಟದಿಂದ ಆಗೋ ಕೆಲವು ಸಮಸ್ಯೆಗಳು ಅಂದ್ರೆ ಮುಖ್ಯವಾಗಿ ನಿಮಗೆ ಗೊತ್ತಿರ್ಬೇಕು. ಜನಸಂಖ್ಯೆ ಆತಂದ್ರೆ ಮೇನ್ ಫಸ್ಟ್ ನಿರುದ್ಯೋಗ ಸಮಸ್ಯೆ, ಆಹಾರ ಸಮಸ್ಯೆ, ಮತ್ತೆ ನೀರಿನ ಸಮಸ್ಯೆ ಇದ್ದೇ ಇರ್ತೈತಿ. ಯಾಕಂದ್ರೆ ಜನ ಇದಾಗಲ್ಲ, ಮತ್ತ ಅರಣ್ಯಗಳ ನಾಶಗಳು ಜಾಸ್ತಿ ಆಗ್ತಾ ಇದಾವೆ. ಯಾಕಂದ್ರೆ ದಿನ ದಿನ ನಾವು ಏನ್ ಮಾಡ್ತಾ ಇದ್ದೀವಿ, ನಗರ ಪ್ರದೇಶಗಳನ್ನು ಗಿಡಗಳು ಎಲ್ಲ ನಾಶ ಮಾಡ್ಕೊಂತ ಗ್ರಾಮಗಳು ಅದ ಬಟ್ ಜನಗಳು ಇದನ್ನ ಮಾಡ್ಲಿಕ್ಕೆ ಆಗ್ತಾ ಇದೆ. ಹಂಗಾಗಿ ಜಿಮ್ ಹೋಗ್ತೀವಿ. ಮತ್ತೆ
ಅಲ್ಲ ಯಾಕೆ ನಾ ಇದನ್ನ ನೋವಿ ಅಂತ ಹೇಳ್ಬೇಕಾಗಿದೆ ನಾನು. ಇವತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕೇಳ್ತೀವಿ ನಾವು, ಎಷ್ಟು ವರ್ಷ ನಾವು ಬದುಕ್ತೀವಿ. ಇತ್ತಿದ್ದಾಗಿ ನಾವು ಭಾರತದಲ್ಲಿ ಸಿಕ್ಕಾಪಟ್ಟೆ ಡಾಕ್ಟರ್ಸ್ ಇದಾವೆ, ಸಂಶೋಧನೆ ಭಾಳ ಆಗಿದೆ, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ನಾವು. ಮೊದಲು 53 ಇತ್ತು, 56 ಆಯ್ತು, 58 ಈಗ ನೋಡ್ರಿ, ಗಂಡಸರು 66 ವರ್ಷ ಬದುಕ್ತಾರೆ, ಹೆಂಗಸರು 68 ವರ್ಷ ಬದುಕ್ತಾರೆ. ಯಾವುದೂ ತೊಂದರೆ ಇಲ್ಲ. ಮತ್ತೆ ಜನಸಂಖ್ಯೆ ಕಡಿಮೆ ಆಗಂದ್ರೆ ಹ್ಯಾಂಗ್ ಕಡಿಮೆ ಆಗುತ್ತೆ? ಎಲ್ರಿ ಹುಟ್ಟವಲ್ಲು ಮಕ್ಕಳು ಅಂತ ಒಂದ್ ಕಡೆ ಬರ್ತಾರೆ ನೋಡಿರಿ. ಗರ್ಭವತಿ ಆದ್ರೆ ಅವತ್ತಿನಿಂದ ಹಿಡ್ಕೊಂಡು ಮದುವೆ ಆದ ತಕ್ಷಣ ಹಿಡ್ಕೊಂಡು ಗರ್ಭವತಿ ಆದ ನಂತರ, ಮಗು ಹುಟ್ಟಿದ ನಂತರ ಮೆಟರ್ನಲ್ ಹೆಲ್ತ್, ಚೈಲ್ಡ್ ಹೆಲ್ತ್, ಸಣ್ಣ ಕುಟುಂಬಗಳು ಹಾಗೂ ಅವರಿಗೆ ಯಾವ ತರ ಗೈಡೆನ್ಸ್ ಬೇಕನ್ನೋದು ಇವತ್ತು ನಮ್ಮ ರೂರಲ್ ಏರಿಯಾ, ಇವನ್ ಟು ದಿ ಎಕ್ಸ್ಟೆಂಟ್ ಆಫ್ ಗ್ರಾಮ ಪಂಚಾಯತಿ, ಗ್ರಾಮ ವಾರ್ಡ್ಗಳಲ್ಲಿ ಕೂಡ ಒಂದು ಮಾಹಿತಿಯನ್ನ ಕೊಡ್ತಾ ಇದೆ. ನಮ್ಮ ಆಶಾ ಕಾರ್ಯಕರ್ತರು ಇರಬಹುದು ಹಾಗೂ ಆರೋಗ್ಯ ಇಲಾಖೆ ವಿವಿಧ ಸಿಬ್ಬಂದಿಗಳು ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಉದ್ದೇಶದಿಂದ ಏನಾಗ್ತಾ ಇದೆ ಅಂದ್ರೆ ಎವ್ರಿ ಮಿನಿಟ್ ವಿ ಆರ್ ಪ್ರೊಡ್ಯೂಸಿಂಗ್ 46 ಚಿಲ್ಡ್ರನ್. ಸೊ ಮುಂಬರುವ ದಿನದಲ್ಲಿ ಈಗ ಆಲ್ರೆಡಿ ವಿ ಹ್ಯಾವ್ ಕಮ್ ಫಸ್ಟ್ ಇನ್ ದಿ ವರ್ಲ್ಡ್. ನಾವು ಆಲ್ರೆಡಿ ಚೈನಾವನ್ನ ಹಿಂದಕ್ಕೆ ಫಸ್ಟ್ ಬಂದಿದ್ದೀವಿ. ಸೊ ಇದೆಲ್ಲ ಏನಾಗುತ್ತೆ ಅನ್ನೋದನ್ನ ನಾವೆಲ್ಲ ಓದ್ಕೊಂಡಿದ್ದೀರಿ. ನಾವು ಸ್ಕೂಲ್ ಡೇಸ್ ಇಂದ ಅದನ್ನೇ ಓದ್ತಾ ಇದ್ದೀವಿ. ಯಾವುದೇ ಒಂದು ಅತಿ ಆಗಬಾರ್ದು, ಅಮೃತ ಅತಿ ಆದ್ರೆ ಕೂಡ ವಿಷ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಜನಸಂಖ್ಯೆ ಜಾಸ್ತಿ ಆದಂಗೆ ಸಾಕಷ್ಟು ನಾವು ಪರಿಣಾಮಗಳನ್ನ ಅನುಭವಿಸ್ತಾ ಇದೀವಿ. ನಾವು ರಿಸರ್ವೇಶನ್, ಸಿಂಪಲ್ ಒಂದು ಎಕ್ಸಾಂಪಲ್, ಡೇ ಟು ಡೇ ಲೈಫ್ ಅಲ್ಲಿ ಇಲ್ಲಿಂದ ಬಸ್ ಇಂದ ನಾವು ಹೋಗ್ಬೇಕಂದ್ರೆ ನೋಡ್ರಿ, ಆಧಾರ್ ಕಾರ್ಡ್ ಇಂದ ಎಷ್ಟು ಜನ ಹೋಗ್ತಾ ಇರ್ತಾರೆ. ಸೊ ನಿಮಗೆ ಪಾಪ ಪಾಸ್ ಅಲ್ಲಿ ಬಸ್ಸಲ್ಲಿ ಏರಕ್ ಪಾಪ, ಸಣ್ಣ ಎಕ್ಸಾಂಪಲ್. ಸೊ ನಾನು ಧಾರವಾಡಕ್ಕೆ ಬಂದು ಆಲ್ಮೋಸ್ಟ್ ಈಗ 2 ವರ್ಷ ಆಗ್ತಾ ಇದೆ. ಆಲ್ಮೋಸ್ಟ್ ಅರೌಂಡ್ 400 ಎಕರೆಯಷ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ನಾವು ಯಾವ ಕನ್ವರ್ಟೆಡ್ ಟು ನಾನ್ ಅಗ್ರಿಕಲ್ಚರ್ ಪರ್ಪಸ್. ಈಗ ಸರ್ ಹೇಳಿದ್ರು ಏನಂದ್ರೆ, ಇಲ್ಲ ಸರ್ ಇದು ಇಲ್ಲಿ ನಾವು ಬರ್ತಾನೆ ಇರ್ಲಿಲ್ಲ, ನನಗೆ 84 ಅಲ್ಲೆಲ್ಲ ಓನ್ಲಿ. ಹೌದಾ, ಎಲ್ಲರೂ 2 ಅಥವಾ 3 ಜನ, ಹಾರ್ಡ್ಲಿ 4 ಜನ 5 ಜನ ಅಕ್ಕಂಗಿಯರು ಇಲ್ಲ. ಅದೇ ನಿಮ್ಮ ಅಜ್ಜ ಅಜ್ಜಿ ಕಡೆ ಹೋದ್ರೆ 8 ಜನ 10 ಜನ 12 ಜನ. ಅಂದ್ರೆ ಅವಾಗ ಏನಿತ್ತು ಅಂದ್ರೆ ಸಮೃದ್ಧಿ ಪರಿವಾರ ಅಂದ್ರೆ ಹೆಚ್ಚು ಮಕ್ಕಳು, ಮನೆ ತುಂಬಾ ಮಕ್ಕಳಿರ್ಲಿ, ಅಂಗಳ ತುಂಬಿರ್ಲಿ ಅಂತ ಅಲ್ವಾ. ಅದೇ ನಮ್ಮ ಆಸ್ತಿ, ಮಕ್ಕಳೇ ನಮ್ಮ ಆಸ್ತಿ ಅಂತ ಇದ್ರು. ಈಗ ಈ ಡೈಲಿ ರುಟೀನ್ ಅವೇರ್ನೆಸ್ ಕೊಡ್ತಾ ಇದ್ರಾಗಿಂದ ಏನಾಗಿದೆ ಅಂದ್ರೆ 2, 3 ಇವನ್ ಈಗ ಬಹಳಷ್ಟು ಜನದಲ್ಲಿ 1 ಮಗು. ಏನು ಸರ್ಕಾರದ ಗೈಡ್ಲೈನ್ಸ್ ಇದೆ, ಈಗ ಮನೆಗೆ 1 ಮಗು ಸಾಕು. ಮೊದ್ಲೇನಿತ್ತು, ಮನೆ ತುಂಬಾ ಮಕ್ಕಳು ಇರ್ಲಿ, ಮನೆಗೆ 3 ಮಕ್ಕಳು ಸಾಕು. ಆಮೇಲೆ ಏನ್ ಬಂತು, ಹೆಣ್ಣಿರ್ಲಿ ಗಂಡಿರ್ಲಿ ಮನೆಗೆ 2 ಮಕ್ಕಳು, ಇಲ್ಲಾಂದ್ರೆ ಆರ್ತಿಗೆ ಒಬ್ಬಳು ಮಗ. ಆಚರಿಸಲಾಗ್ತಾ ಇದೆ. ಇವತ್ತು ಜಗತ್ತು ಮತ್ತು ಭಾರತಕ್ಕೆ ಪ್ರಮುಖವಾಗಿರ್ತಕ್ಕಂಥ ವಿಷಯ ಜನಸಂಖ್ಯಾ ದಿನಾಚರಣೆ, ಜನಸಂಖ್ಯಾ ನಿಯಂತ್ರಣ. ಇವತ್ತು ನಾವು ಟುಡೇಸ್ ವರ್ಲ್ಡ್ ಪಾಪ್ಯುಲೇಷನ್ ಏನಿದೆ ಅಂತಂದರೆ 8.2 ಬಿಲಿಯನ್ ಇದೆ. ಮತ್ತು ನಮ್ಮದು ಇಂಡಿಯನ್ ಪಾಪ್ಯುಲೇಷನ್ ಎಷ್ಟಿದೆ ಅಂದರೆ 146 ಕೋಟಿ. ನಾವು ಯಾವುದರಲ್ಲಿ ಮುಂದದೀವೋ ಹಿಂದದೀವೋ ಅಂತ ಹೇಳೋದಕ್ಕಿಂತ ಜನಸಂಖ್ಯೆಯಲ್ಲಿ ಮಾತ್ರ 100% ಮುಂದದೀವಿ ಅಂತ ಹೇಳೋದು ಹಾಸ್ಯಾಸ್ಪದ ಅನಿಸ್ಬೋದು, ಆದರೂ ನಿಜ. ಇವತ್ತು ಮಹಾವಿದ್ಯಾಲಯವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ, ನೀವು ಅನ್ಬೋದು ನಾವೆಲ್ಲರೂ ಸುಶಿಕ್ಷಿತರು, ಡಬಲ್ ಬ್ಯುಸಿಯಾಗಿ ಬಂದಿರ್ತೀವಿ, ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಿರ್ತೀವಿ. ಬಟ್ ನೀವೆಲ್ಲರೂ ಆಗೋರು ಏನಂತಂದರೆ ಏನಾಗೋ ಶಿಕ್ಷಕ ಜಿಮ್ ಹೋಗ್ತೀವಿ. ಮತ್ತೆ ಅಲ್ಲ ಯಾಕೆ ನಾ ಇದನ್ನ ನೋವಿ ಅಂತ ಹೇಳ್ಬೇಕಾಗಿದೆ ನಾನು. ಇವತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕೇಳ್ತೀವಿ ನಾವು, ಎಷ್ಟು ವರ್ಷ ನಾವು ಬದುಕ್ತೀವಿ. ಇತ್ತಿದ್ದಾಗಿ ನಾವು ಭಾರತದಲ್ಲಿ ಸಿಕ್ಕಾಪಟ್ಟೆ ಡಾಕ್ಟರ್ಸ್ ಇದಾವೆ, ಸಂಶೋಧನೆ ಭಾಳ ಆಗಿದೆ, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ನಾವು. ಮೊದಲು 53 ಇತ್ತು, 56 ಆಯ್ತು, 58 ಈಗ ನೋಡ್ರಿ, ಗಂಡಸರು 66 ವರ್ಷ ಬದುಕ್ತಾರೆ, ಹೆಂಗಸರು 68 ವರ್ಷ ಬದುಕ್ತಾರೆ. ಯಾವುದೂ ತೊಂದರೆ ಇಲ್ಲ. ಮತ್ತೆ ಜನಸಂಖ್ಯೆ ಕಡಿಮೆ ಆಗಂದ್ರೆ ಹ್ಯಾಂಗ್ ಕಡಿಮೆ ಆಗುತ್ತೆ? ಎಲ್ರಿ ಹುಟ್ಟವಲ್ಲು ಮಕ್ಕಳು ಅಂತ ಒಂದ್ ಕಡೆ ಬರ್ತಾರೆ ನೋಡಿರಿ. ಹೌದಾ, ಎಲ್ಲರೂ 2 ಅಥವಾ 3 ಜನ, ಹಾರ್ಡ್ಲಿ 4 ಜನ 5 ಜನ ಅಕ್ಕಂಗಿಯರು ಇಲ್ಲ. ಅದೇ ನಿಮ್ಮ ಅಜ್ಜ ಅಜ್ಜಿ ಕಡೆ ಹೋದ್ರೆ 8 ಜನ 10 ಜನ 12 ಜನ. ಅಂದ್ರೆ ಅವಾಗ ಏನಿತ್ತು ಅಂದ್ರೆ ಸಮೃದ್ಧಿ ಪರಿವಾರ ಅಂದ್ರೆ ಹೆಚ್ಚು ಮಕ್ಕಳು, ಮನೆ ತುಂಬಾ ಮಕ್ಕಳಿರ್ಲಿ, ಅಂಗಳ ತುಂಬಿರ್ಲಿ ಅಂತ ಅಲ್ವಾ. ಅದೇ ನಮ್ಮ ಆಸ್ತಿ, ಮಕ್ಕಳೇ ನಮ್ಮ ಆಸ್ತಿ ಅಂತ ಇದ್ರು. ಈಗ ಈ ಡೈಲಿ ರುಟೀನ್ ಅವೇರ್ನೆಸ್ ಕೊಡ್ತಾ ಇದ್ರಾಗಿಂದ ಏನಾಗಿದೆ ಅಂದ್ರೆ 2, 3 ಇವನ್ ಈಗ ಬಹಳಷ್ಟು ಜನದಲ್ಲಿ 1 ಮಗು.
ಏನು ಸರ್ಕಾರದ ಗೈಡ್ಲೈನ್ಸ್ ಇದೆ ಈಗ, ಮನೆಗೆ ಒಂದು ಮಗು ಸಾಕು. ಮೊದ್ಲೇನಿತ್ತು, ಮನೆ ತುಂಬಾ ಮಕ್ಕಳು ಇರ್ಲಿ, ಮನೆಗೆ 3 ಮಕ್ಕಳು ಸಾಕು. ಆಮೇಲೆ ಏನ್ ಬಂತು, ಹೆಣ್ಣಿರ್ಲಿ ಗಂಡಿರ್ಲಿ ಮನೆಗೆ 2 ಮಕ್ಕಳು, ಇಲ್ಲಾಂದ್ರೆ ಆರ್ತಿಗೊಬ್ಳು ಮಗ. ಗರ್ಭವತಿ ಆದ್ರೆ ಅವತ್ತಿನಿಂದ ಹಿಡ್ಕೊಂಡು ಮದುವೆ ಆದ ತಕ್ಷಣ ಹಿಡ್ಕೊಂಡು ಗರ್ಭವತಿ ಆದ ನಂತರ ಮಗು ಹುಟ್ಟಿದ ನಂತರ ಮೆಟರ್ನಲ್ ಹೆಲ್ತ್, ಚೈಲ್ಡ್ ಹೆಲ್ತ್, ಸಣ್ಣ ಕುಟುಂಬಗಳು ಹಾಗೂ ಅವರಿಗೆ ಯಾವ ತರ ಗೈಡೆನ್ಸ್ ಬೇಕನ್ನೋದು ಇವತ್ತು ನಮ್ಮ ರೂರಲ್ ಏರಿಯಾ, ಇವನ್ ಟು ದಿ ಎಕ್ಸ್ಟೆಂಟ್ ಆಫ್ ಗ್ರಾಮ ಪಂಚಾಯತಿ, ಗ್ರಾಮ ವಾರ್ಡ್ಗಳಲ್ಲಿ ಕೂಡ ಒಂದು ಮಾಹಿತಿಯನ್ನ ಕೊಡ್ತಾ ಇದೆ. ನಮ್ಮ ಆಶಾ ಕಾರ್ಯಕರ್ತರು ಇರಬಹುದು ಹಾಗೂ ಆರೋಗ್ಯ ಇಲಾಖೆ ವಿವಿಧ ಸಿಬ್ಬಂದಿಗಳು ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಉದ್ದೇಶದಿಂದ ಏನಾಗ್ತಾ ಇದೆ ಅಂದ್ರೆ ಎವ್ರಿ ಮಿನಿಟ್ ವಿ ಆರ್ ಪ್ರೊಡ್ಯೂಸಿಂಗ್ 46 ಚಿಲ್ಡ್ರನ್. ಸೊ ಮುಂಬರುವ ದಿನದಲ್ಲಿ ಈಗ ಆಲ್ರೆಡಿ ವಿ ಹ್ಯಾವ್ ಕಮ್ ಫಸ್ಟ್ ಇನ್ ದಿ ವರ್ಲ್ಡ್. ನಾವು ಆಲ್ರೆಡಿ ಚೈನಾವನ್ನ ಹಿಂದಕ್ಕೆ ಫಸ್ಟ್ ಬಂದಿದ್ದೀವಿ. ಸೊ ಇದೆಲ್ಲ ಏನಾಗುತ್ತೆ ಅನ್ನೋದನ್ನ ನಾವೆಲ್ಲ ಓದ್ಕೊಂಡಿದ್ದೀರಿ. ನಾವು ಸ್ಕೂಲ್ ಡೇಸ್ ಇಂದ ಅದನ್ನೇ ಓದ್ತಾ ಇದ್ದೀವಿ. ಯಾವುದೇ ಒಂದು ಅತಿ ಆಗಬಾರ್ದು, ಅಮೃತ ಅತಿ ಆದ್ರೆ ಕೂಡ ವಿಷ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಜನಸಂಖ್ಯೆ ಜಾಸ್ತಿ ಆದಂಗೆ ಸಾಕಷ್ಟು ನಾವು ಪರಿಣಾಮಗಳನ್ನ ಅನುಭವಿಸ್ತಾ ಇದೀವಿ. ನಾವು ರಿಸರ್ವೇಶನ್, ಸಿಂಪಲ್ ಒಂದು ಎಕ್ಸಾಂಪಲ್, ಡೇ ಟು ಡೇ ಲೈಫ್ ಅಲ್ಲಿ ಇಲ್ಲಿಂದ ಬಸ್ಸಿಂದ ನಾವು ಹೋಗ್ಬೇಕಂದ್ರೆ ನೋಡ್ರಿ, ಆಧಾರ್ ಕಾರ್ಡ್ ಇಂದ ಎಷ್ಟು ಜನ ಹೋಗ್ತಾ ಇರ್ತಾರೆ. ಸೊ ನಮಗೆ ಪಾಪ ಪಾಸ್ ಅಲ್ಲಿ ಬಸ್ಸಲ್ಲಿ ಏರಕ್ ಪಾಪ ಸಣ್ಣ ಎಕ್ಸಾಂಪಲ್. ಸೊ ನಾನು ಧಾರವಾಡಕ್ಕೆ ಬಂದು ಆಲ್ಮೋಸ್ಟ್ ಈಗ 2 ವರ್ಷ ಆಗ್ತಾ ಇದೆ. ಆಲ್ಮೋಸ್ಟ್ ಅರೌಂಡ್ 400 ಎಕರೆಯಷ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ನಾವು ಯಾವ ಕನ್ವರ್ಟೆಡ್ ಟು ನಾನ್ ಅಗ್ರಿಕಲ್ಚರ್ ಪರ್ಪಸ್. ಈಗ ಸರ್ ಹೇಳಿದ್ರು ಏನಂದ್ರೆ, ಇಲ್ಲ ಸರ್ ಇದು ಇಲ್ಲಿ ನಾವು ಬರ್ತಾನೆ ಇರ್ಲಿಲ್ಲ, 84 ಅಲ್ಲೆಲ್ಲ ಓನ್ಲಿ